ವಜ್ರದೇವ ಮಠದ ಸ್ವಾಮಿಗಳೇ, ಈಗ ಇಷ್ಟೆಲ್ಲ ಚರ್ಚೆಗಳಾದ್ಮೇಲೆ ಆ ಉಮರ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳ ಮೇಲೆ ಕಾಡುವಂತ ಪ್ರಶ್ನೆ, ಅಸಲಿಗೆ ಧರ್ಮ ಅಂದ್ರೆ ಏನು, ಯಾವುದು ಧರ್ಮ ಅಂತ ಏನ್ ಹೇಳ್ತೀರಿ ನೀವು? ಧರ್ಮ ಅಂದ್ರೆ ಪರಸ್ಪರ ಸಮನ್ವಯ ಮತ್ತೆ ಎಲ್ಲರನ್ನ ಜೊತೆಗೆ ತಕೊಂಡು ಹೋಗುವಂತದ್ದು ಧರ್ಮ. ಧರ್ಮ ಎಲ್ಲೂ ಕೂಡ ಹಿಂಸೆಯನ್ನ ಬೋಧಿಸುವುದಿಲ್ಲ. ಹಿಂಸೆಯನ್ನ ಬೋಧಿಸುವುದು ಧರ್ಮ ಅಲ್ಲವೇ ಅಲ್ಲ. ಇದನ್ನ ನಾವು ಬಹಳ ಕಾಲದಿಂದ ಬಲ್ಲೆವು. ಆದ್ರೆ ಇಲ್ಲಿರುವ ವಿಷಯ ಏನು ಅಂತಂದ್ರೆ, ಪ್ರಸ್ತುತವಾದ ಸನ್ನಿವೇಶದಲ್ಲಿ ಯಾವಾಗ ಮೊಹಮ್ಮದ್ ಬಿನ್ ಕಾಸಿಂ ಅಂತ ಹೇಳಿ ಏನು ಭಾರತಕ್ಕೆ ಬಂದು ಇಲ್ಲಿ ತಕ್ಬೀರ್ ಮತ್ತು ಈ ವಿಷಯಗಳನ್ನೆಲ್ಲ ಬಿತ್ತರಿಸಿದ ನೋಡಿ, ಮತ್ತೆ ಅಲ್ಲಿ ಅವನು ಅಧ್ಯಯನ ಮಾಡಿಕೊಂಡು ಬಂದಂತ ಅವನು ಯಾವ ಗ್ರಂಥವನ್ನ ಅಧ್ಯಯನ ಮಾಡಿಕೊಂಡು ಬಂದನು ನಮಗಂತೂ ಗೊತ್ತಿಲ್ಲ. ಆದ್ರೆ ಆ ಗ್ರಂಥವನ್ನ ಉದ್ದೇಶಿಸಿ ಅವನೇ ಹೇಳ್ತಾನೆ, ಅಲ್ಲಾಹನಿಗೆ ನಾವು ತಕ್ಬೀರನ್ನ ಹೊಗಳಿಕೆಯನ್ನ ಸಲ್ಲಿಸಬೇಕು, ಯಾರು ಇದನ್ನ ಪಾಲಿಸುವುದಿಲ್ಲ ಅವರನ್ನ ಹತ್ಯೆ ಮಾಡಬೇಕು, ನಮ್ಗೆ ಜನ್ನತ್ ಸಿಗ್ತದೆ ಎನ್ನುವುದನ್ನ ಮೊಹಮ್ಮದ್ ಬಿನ್ ಕಾಸಿಂ ಅವನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಹಾಗಿರುವುದರಿಂದ ನಾವಿದನ್ನು ಏನ್ ಹೇಳ್ತೇವೆ, ನಮ್ಮ ರಾಷ್ಟ್ರೀಯವಾದದಲ್ಲಿರುವಂತಹ ಮುಸಲ್ಮಾನ ಬಂಧುಗಳು ಇದು ಯಾರು ಒಪ್ಪುವುದಿಲ್ಲ. ಈಗ ಅಬ್ದುಲ್ ಶರೀ ಅವರು ಇವರಿದ್ದಾರೆ ನೋಡಿ, ವಿದ್ವಾಂಸರಿದ್ದಾರೆ, ಅವರು ಒಪ್ಪುದಿಲ್ಲ ಇದನ್ನ. ಯಾಕೆ ಒಪ್ಪುವುದಿಲ್ಲ ಅಂತಂದ್ರೆ ಒಪ್ಪುವುದಿಲ್ಲ, ಯಾರು ಕೂಡ ಇದನ್ನು ಒಪ್ಪುವುದಿಲ್ಲ. ಆದ್ರೆ ಇವತ್ತು ಕೆಲವು ಮಸೀದಿಗಳಲ್ಲಿ ನಡೆಯುವಂತಹ ಈ ವಿದ್ಯಾಭ್ಯಾಸದ ಪಾಠಗಳೇನಿದೆಯಲ್ಲ, ಅದು ಬೇರೆ ಬೇರೆ ದೇಶಗಳಿಂದ ಬಂದವರು ಇಲ್ಲಿ ಪಾಠ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನೋ ವ್ಯತ್ಯಾಸಗಳಿದ್ದಾವೆ ಎನ್ನುವುದನ್ನ ನಮ್ಮ ಸಮಾಜ ಅರಿತುಕೊಳ್ಳಬೇಕು. ಯಾಕೆ ಅಂತಂದ್ರೆ ಎಲ್ಲರೂ ಕುರಾನ್ ಓದಿರ್ಲಿಲ್ಲ, ಎಲ್ಲರೂ ಕುರಾನ್ನ ಪೂರ್ತಿ ಆಯತ್ತುಗಳನ್ನು ಓದುವುದಿಲ್ಲ ಅಂತ ನಾವು ಗಮನಿಸಿದ್ದೇವೆ. ಯಾಕೆ ಅಂತಂದ್ರೆ ಅದನ್ನು ಎಲ್ಲವನ್ನ ಓದಿದವ ಒಬ್ಬ ಒಳ್ಳೆಯ ಪಂಡಿತನಾಗ್ತಾನೆ, ಒಳ್ಳೆಯ ವಿದ್ವಾಂಸನಾಗ್ತಾನೆ, ಅವ ಬಹುಶ್ರುತ ವಿದ್ವಾಂಸನಾಗ್ತಾನೆ. ಆ ಬಹುಶ್ರುತ ವಿದ್ವಾಂಸಿಕೆ ಅಲ್ಲಿ ಇಲ್ಲ. ಈಗ ಶರೀಫ್ರಂತಹ ವಿದ್ವಾಂಸರು ಬಹಳ ವಿರಳ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ಅಂತ ಒಳ್ಳೆ ವಿದ್ವಾಂಸರು ಹುಟ್ಟಿದ್ರೆ ಈ ಪ್ರಕರಣಗಳಿಗೆ ತಿಲಾಂಜಲಿ ಬೀಳಬಹುದು ಅಂತ ನಮ್ಮ ಅಪೇಕ್ಷೆ. ಸಾದಿಕ್ ಪಾಷಾ, ಯಾಕೆ ಈ ರೀತಿ ಆಗ್ತಾ ಇದೆ? ಬ್ರೇನ್ ವಾಶ್ ಮಾಡುವಂತ ಕೆಲಸ ವ್ಯವಸ್ಥಿತವಾಗಿ ಆಗ್ತಿದೆ ಅನ್ನುವಂತ ಪ್ರಶ್ನೆ ಯಾವಾಗ್ಲೂ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾನೆ ಇರುತ್ತೆ. ಅದಕ್ಕೆ ನಿಮ್ಮ ಉತ್ತರ ಏನು ಅಂತ? ಈಗ ನಾನು ಒಂದು ನೋಡಿದೆ. ನಾನು ಇವತ್ತು 2014ನಲ್ಲಿ ನಮ್ಮ ದೇಶ ಇವರು ರಾಯ್ ಇದ್ದಿದ್ದಾರಲ್ಲ, ಅಜಿತ್ ದೋಗಲ್, ಅವ್ರದ್ದು ಒಂದು ಮಾತು ಆಚೆ ಬಂದಿದೆ. ಅತಿ ಹೆಚ್ಚು IS ನಲ್ಲಿ ಯಾರಿದ್ದಾರೆ ಅಂದ್ರೆ RSS ನವರು ಅಂತ ಹೇಳಿದ್ದಾರೆ. ಅವ್ರ ಬಾಯಿನಿಂದ ಬಂದಿದೆ. ಇಲ್ಲ, ಹಿಂದೂಗಳು ಅಲ್ಲ ಇದ್ದಾರೆ, ಇಲ್ಲ ಬಂದಿದೆ. ಹಿಂದೂ ಮುಸಲ್ಮಾನರಿಂದ ಜಾಸ್ತಿ ಪಾಕಿಸ್ತಾನ IS ಕನೆಕ್ಷನ್ ಹಿಂದೂಗಳು ಅಂತ ಇದ್ದೆ. ಅದೊಂದು ಲೀಕ್ ಆಗಿದೆ, ವೈರಲ್ ಆಗ್ತಾ ಇದೆ ಈ ವಿಡಿಯೋ. ನೋಡಿ, ಅದು ವೈರಲ್ ಆಗ್ತಾ ಇದೆ. ಇನ್ನೊಂದು ಮಾತು ನೋಡಿ, ಈಗ ನೋಡಿ, ಸೂಫಿಯಾ ಕುರೇಶಿ ನಮ್ಮ ತಂಗಿ ಪ್ರಿಯಾಂಕಾ ಶರ್ಮಾ ಅಶೋಕ್ ಅವ್ರ ತಂಗಿಯವರ ಬುದ್ಧಿ ಹೇಳಬೇಕು ಅಂತ ಅವ್ರಿಗೆ ಬೇರೆ ಮುಸಲ್ಮಾನರು ಹೇಳ್ಬೇಕಾ ಬುದ್ಧಿ? ಹಿಂದೂಗಳಿಂದ ಎಷ್ಟು ಜನ ಇಲ್ವಾ, ಎಷ್ಟು ಏಜೆಂಟ್ಗಳು ಇಲ್ಲ ISISಗೆ ಮತ್ತೆ ಪಾಕಿಸ್ತಾನಿಗೆ? ಎಲ್ಲ ಸೀಕ್ರೆಟ್ ನಮ್ಮ ದೇಶದ ಕೊಡ್ತಾ ಇರೋದು ಯಾರು? ಇಲ್ಲಿಂದ ಹೋಗ್ತಾ ಇರೋದು. ಅದಕ್ಕೆ ನೋಡಿ, ಇಂಥ ಈ ಕೆಲಸ ಮಾಡೋರು ಈ ನೋಡಿ, ಆತಂಕವಾದಿ ಯಾರ್ದು ಧರ್ಮ ಇಲ್ಲ, ಅವನು ಹಿಂದೂ ಅಲ್ಲ, ಮುಸಲ್ಮಾನ್ ಅಲ್ಲ, ಪದೇ ಪದೇ ಮುಸಲ್ಮಾನ್ ಮೇಲೆ ಹಾಕೋದು. ಈಗ 4 ಈ ಡಾಕ್ಟರ್ಗಳು ಅವರು ಇನ್ನೋಸೆಂಟ್ ಅಂತ NI ಕಳಿಸಿದ್ದಾರೆ. ಅವ್ರದ್ದು ಎಷ್ಟು ಮರ್ಯಾದೆ ಹೋಯ್ತು, ಎಷ್ಟು ಅವಮಾನ ಆಗಿದೆ ಡಾಕ್ಟರ್ಗಳದ್ದು. ಅದು ನೋಡಿ, ಹಿಡಿತಾರೆ ಮುಸಲ್ಮಾನರು ಅಂತ 10 ವರ್ಷ, 11 ವರ್ಷ, 15 ವರ್ಷ, 20 ವರ್ಷ ಆಮೇಲೆ ಆಚೆ ಇನ್ನೋಸೆಂಟ್ ಅಂತ. ಅಲ್ಲ, ಈಗ ಈ ಉಮರ್ನ ಸ್ಟೇಟ್ಮೆಂಟ್ ಈ ರೀತಿ ಇರೋದ್ರಿಂದ ಅದನ್ನ ಖಂಡಿಸುವಂತ ಕೆಲಸ ಯಾಕಾಗ್ತಾ ಇಲ್ಲ ನಿಮ್ಮಿಂದ? ಹಿಂದೂ ಮುಸ್ಲಿಂ ಮಾಡಿದ್ ಸರಿನಾ? ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿನಾ? ಅವನು ಮಾಡಿದ ತಪ್ಪು. ಅದನ್ನ ಹೇಳಿ, ಖಂಡಿಸ್ತೀವಿ. ಯಾವ ಮುಸಲ್ಮಾನು ಆತಂಕವಾದಿಗೆ ಸಪೋರ್ಟ್ ಹೋಗಲ್ಲ. ಆತಂಕ ಮತ್ತೆ ಇಸ್ಲಾಂಗೆ ಕನೆಕ್ಷನ್ ಇಲ್ಲ. ಇಸ್ಲಾಂ ಹೆಸರು ತಗೊಂಡು ಕೆಲವು ಜನ ಇದ್ದಾರೆ, ಕೆಲವು ಜನ ಇದ್ದಾರೆ, ಗದ್ದಾರಿಗಳು ಇದ್ದಾರೆ ಹಿಂದೂನಲ್ಲಿ, ಅವರು ಕೆಲಸ ಮಾಡ್ತಾರೆ, ಇಂಥ ಕೆಲಸ ಮಾಡ್ತಾರೆ. ನಾವು ಎಲ್ಲಾ ಹಿಂದೂ ಸಮುದಾಯ ಮೇಲೆ ನಾವು ಬೆಲ್ ತೋರ್ಸಂಗಿಲ್ಲ, ಎಲ್ಲಾ ಹಿಂದೂ ಸಮುದಾಯ ಹಿಂಗೆ ಮಾಡ್ತಾರೆ ಅಂತ ಹೇಳಂಗಿಲ್ಲ. ಯಾವನು ಒಬ್ಬ ಮುಸಲ್ಮಾನಲ್ಲಿ ಎಲ್ಲರ ಮೇಲೆ
ನೀವು ಬೆಲ್ ತೋರಿಸಬಾರ್ದು. ಎಲ್ಲ ಮುಸಲ್ಮಾನ್ ಆತರ ಇಲ್ಲ. ಯಾವನ ಒಬ್ಬ ಇವ್ರು ಹೇಳಿದ್ರಲ್ಲ ಎಕ್ಸ್ ಮುಸ್ಲಿಂ ಯಾರು ಹೇಳಿದ್ದಾರೆ ನಮ್ಮಲ್ಲಿ? ಯಾರು ಹೇಳಿದ್ದಾರೆ? ಎಲ್ಲ ಮುಸಲ್ಮಾನರು ಹಾಗೆ ಅಂತ ಯಾರು ಹೇಳಿದ್ದಾರೆ? ಅಶೋಕ್ ಗೌಡ ಅವ್ರದ್ದು ರಿಲೇಷನ್ ಅವರು, ಅವ್ರಿಗೆ ಸಂಬಂಧಿಕರು ಅವರು, ಅವರೆಲ್ಲ ನೋಡಿ ಈಗ ಮಾತಿದ್ರೆ ಎಕ್ಸ್ ಮುಸ್ಲಿಂ ಅಂತ ಅಂತ ಕಚ್ಚಡ ಇದ್ದಾರೆ. ಇಂಥ ಕೆಲಸ ಮಾಡೋದು ಏನೇನೋ ಮಾತಾಡ್ತೀರಾ. ಎಲ್ಲೆಲ್ಲ 1.8 crores ಎಕ್ಸ್ ಮುಸ್ಲಿಮ್ಸ್ ಇಂಡಿಯಾದಲ್ಲಿ ಸೇಫ್ ಇರೋದು ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ. ಏನೇನೋ ಮಾತಾಡ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಈ ಭಾರತ ದೇಶನ ಅವತ್ತು ಮುಸಲ್ಮಾನರಿಗೊಂದು ಪಾಕಿಸ್ತಾನ ಅಂತ ಮಾಡಿ ಇನ್ನು ಮಿಕ್ಕಿದ್ದು ಇಲ್ಲಿ ಎಲ್ಲರೂ ಇರಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಎಲ್ಲರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗುವಂತ ಒಂದು ಚಿಂತನೆಗೆ ಒಳಪಟ್ಟಂತ ಸುಂದರವಾದ ರಾಷ್ಟ್ರ ಇದು. ಬರೀ ಮುಸಲ್ಮಾನರಿಲ್ಲ, ಬರೀ ಹಿಂದೂಗಳಿಲ್ಲ, ಕ್ರಿಶ್ಚಿಯನ್ರಿದ್ದಾರೆ, ಎಲ್ಲಾ ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಎಲ್ಲರೂ ಇದ್ದಾರೆ. ಈ ದೇಶದಲ್ಲಿ ನಾವು ಯಾವ ರೀತಿ ಬಾಳ್ಬೇಕು ಅನ್ನೋದನ್ನ ನಾವು ಮೊದಲು ಅರ್ಥಕೋಬೇಕಾಗ್ತದೆ. ಕೆಲವರು ಈಗ ನಾವೇ ಈಗ ಇಲ್ಲಿ ಕೂತಿದೀವಿ, ಇಲ್ಲೆಲ್ಲ ಕೂತಿರೋರೆಲ್ಲ ಭಾರತೀಯರೇ. ನಾವೇ ಕಿತ್ತಾಡೋದ್ರಲ್ಲಿ ಯಾವುದೇ ರೀತಿಯಾದಂತ ಅರ್ಥ ಇಲ್ಲ. ನಮ್ಮ ಅಬ್ದುಲ್ ರಜಾಕ್ ಒಂದು ಮಾತು ಹೇಳಿದ್ರು, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾರೆ. ನೋಡಿ, ಇಲ್ಲಿ ಯಾರು ಟಾರ್ಗೆಟ್ ಮಾಡೋ ಅವಶ್ಯಕತೆನೂ ಇಲ್ಲ, ಅದರಿಂದ ಉಪಯೋಗನೂ ಇಲ್ಲ. ಯಾರೇ ಟೆರರಿಸ್ಟ್, ಈಗ ನಮ್ಮ ಉಮರ್ ಶರೀಫ್ ಅವರು ಹೇಳಿದ್ರು, ತಮ್ಮ ಧರ್ಮ ಗ್ರಂಥಗಳ ಅವಲೋಕನ ಯಾವ ರೀತಿ ಇದೆ, ನಮ್ಮ ಧರ್ಮದಲ್ಲಿ ಮುಸಲ್ಮಾನರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳನ್ನ ನಡೆಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ವಿವರಣೆ ಕೊಡ್ತಾ ಹೋದ್ರು. ಇನ್ನೊಂದು ಕಡೆ ನಮ್ಮ ಅಶೋಕ್ ಗೌಡ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಕೆಲವು ಮದ್ರಾಸಗಳಲ್ಲಿ ಆಗ್ತಾ ಇರುವಂತ ಟೀಚಿಂಗ್ ಇಂದ ಈ ತರ ಆಗ್ತಾ ಇದೆ. ಒಂದ್ ನಿಮಿಷ ಅಬ್ದುಲ್ ರಜಾಕ್ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಮಾತಾಡ್ಲಿ ಅವರು. ಬಂದಿದ್ದೀರಾ? ನಾನೇನು ಮಾತಾಡಿಲ್ವಲ್ಲ, ಕಳ್ಳ ಅಂತ ಹೆಗಲ್ ಮುಟ್ಟು ನೋಡ್ಕೊತಾ ಇದ್ದೀರಿ. ಮತ್ತೆ ನೀವೇನೋ ಮಾಡಿದ್ದೀರಾ? ಇನ್ನು ಮಾತಾಡಿಲ್ಲ. ಮದ್ರಾಸ ಬಗ್ಗೆ ಚರ್ಚೆನೇ ಬಂದಿಲ್ಲ. ನಿಮ್ ಪಕ್ಷದಲ್ಲಿರೋರೆ ನಿಮ್ ಧರ್ಮ ಗ್ರಂಥಗಳ ಬಗ್ಗೆ ಮಾತಾಡ್ತಾ ಇರೋರು ಸುಮ್ಮನೆ ಕೂತಿದ್ದಾರೆ. ನೀವ್ ಯಾಕೆ ಮುಂಚೆನೆ ಕುಂಬಳಕಾಯಿ ಕಳ್ಳ ಅಂದಿದ್ದಷ್ಟು ನನ್ ಹೆಗ್ಲ ಮೇಲೆ ಕುಂಬಳಕಾಯಿ ಬಿತ್ತು ಅನ್ನೋ ರೀತಿ ಮಾತಾಡ್ತಾ ಇದ್ದೀರಿ? ಸ್ವಲ್ಪ ತಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಮಾತಾಡದ್ಮೇಲೆ ಮಾತಾಡಿ. ಮದ್ರಾಸಗಳಲ್ಲಿ ನಡೀತಾ ಇದೆ ಅಂತ ಅವ್ರು ಹೇಳಿದ್ರು. ಅಶೋಕ್ ಅವರು ಒಂದ್ ನಿಮಿಷ ಈಗಪ್ಪ ಯಾಕಪ್ಪ ಮಧ್ಯದಲ್ಲಿ ಅಲ್ಲಾಡಿಸ್ತೀರಿ? ನೋಡಿ, ಯಾವುದೇ ಧರ್ಮದಲ್ಲಾಗ್ಲಿ, ಈಗ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕಾದ್ರು ನಮ್ಮ ಮನೆಯವರ ಕರ್ತವ್ಯ. ಮದ್ರಾಸಗಳಲ್ಲಿ ಯಾವುದೋ ಪಾಠ ಪ್ರವಚನಗಳು ನಡೀತಾ ಇದಾವೆ ಅನ್ನೋದು ಯಾರೋ ಒಬ್ರು ನಿಮ್ಮ ಬಗ್ಗೆ ಆರೋಪ ಮಾಡಿದಾಗ ಅದನ್ನ ಸ್ಪಷ್ಟೀಕರಿಸಬೇಕಾಗಿರೋದು ನಿಮ್ ಕರ್ತವ್ಯ. ಯಾಕೆ ಇವತ್ತು ಮಾಧ್ಯಮಗಳು ನಿಮ್ನೆಲ್ಲ ಕರೆಸಿ ಕೂರ್ಸಿ ಮಾತಾಡ್ತಾ ಇದಾರೆ ಅಂದ್ರೆ, ಒನ್ ಸೈಡ್ ಸ್ಟೇಟ್ಮೆಂಟ್ ಮಾಡಬಹುದಾಗಿತ್ತು. ಯಾಕೆ ಮಾಡ್ಲಿಲ್ಲ ಅಂದ್ರೆ, ಈ ನಾಡಿನಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಬದುಕಲಿ, ನಿಮ್ಮ ಧರ್ಮದಲ್ಲೂ ಒಂದು ಒಳ್ಳೆ ವಿಚಾರಗಳಿದಾವೆ ಅದನ್ನ ತಗೊಳ್ಳಿ, ಹಿಂದೂ ಧರ್ಮದಲ್ಲೂ ಒಳ್ಳೆ ವಿಚಾರಗಳಿದಾವೆ ಅದನ್ನ ತಗೊಳ್ಳಿ. ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದ್ರು? ಯಾರನ್ನು ಹಾಳು ಮಾಡಿ ಅಂತ ಹೇಳಲಿಲ್ಲ, ಯಾರ ಮನೇನೋ ಹಾಳು ಮಾಡ್ಲಿ ಅಂತ ಹೇಳಲಿಲ್ಲ, ಇನ್ನೊಬ್ಬರನ್ನ ಕೊಲ್ರಿ ಅಂತ ಹೇಳಲಿಲ್ಲ. ಅದನ್ನ ಉಮರ್ ಶರೀಫ್ ಅವರು ಸ್ಪಷ್ಟವಾಗಿ ಬಿಚ್ಚಿಟ್ರು. ನೀವು ಮಧ್ಯ ಹಿಂಗ್ ಮಾತಾಡ್ತಾ ಹೋದಾಗ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೊತಾ ಇದ್ದೀರಿ, ನಾವೇನ್ ಬ್ಲೇಮ್ ಮಾಡ್ತಾ ಇಲ್ಲ. ಮದ್ರಾಸ ಅಂದಿದ ತಕ್ಷಣ ಯಾರು ಹೇಳಿದ್ರು ಮದ್ರಾಸ ಬಗ್ಗೆ ಮಾತಾಡಬೇಡಿ, ಅದಲ್ಲ. ಯಾವುದೇ ಈಗ ಒಂದು ಚಿನ್ನ ಹೊಳಿಬೇಕು ಅಂದ್ರೆ ಬೆಂಕಿಲ ಬೇಯಬೇಕು. ನಿಮ್ಮ ವಿಚಾರಗಳು ಬಂದಾಗ ನೀವು ಮೊದಲನೇ ಸಮರ್ಥಿಸ್ಕೊಳ್ಳೋ ಬದಲು ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಮೊದಲು ಸ್ಪಷ್ಟೀಕರಣಕ್ಕೆ ಅವಕಾಶ ಮಾಡಿಕೊಡಿ. ಈಗ ಓದಂತ ಡಾಕ್ಟರ್ ವಿದ್ಯಾರ್ಥಿಗಳು 5 ವರ್ಷ 6 ವರ್ಷ 7 ವರ್ಷ ಡಿಗ್ರಿ ಮಾಡಿದ್ದಾರೆ. ಅವ್ರಿಗೆ ಮನೆಯಿಂದನೇ ಪಾಠ ಬೇಕು. ಈಗ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿರೋದ್ರಿಂದ ನೀವಿಲ್ಲಿ ಬಂದು ಕೂತಿದ್ದೀರಿ, ಹೌದಾ ಇಲ್ವಾ? ಪ್ರತಿಯೊಬ್ಬರು ಮನೆಯಲ್ಲಿ ಹಿರಿಯರು ಗುರುಗಳು ಅಂತ ಇರ್ತಾರೆ. ಇವತ್ತು ನೀವೆಲ್ಲ ಒಂದು ಗ್ರಾಜುಯೇಷನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ. ಎಲ್ಲ ಒಂದ್ ಕಡೆ ತಪ್ಪಾಗಿದೆ ಅಂದಾಗ ಅದು ತಿದ್ದುಕೊಳ್ಳೋ ಕಡೆಗೆ ಪ್ರತಿಯೊಬ್ರು ಕೈ ಜೋಡಿಸಬೇಕಾಗ್ತದೆ. ಇದು ಒಂದೇ ಧರ್ಮ ಅಲ್ಲ, ಇದು ಒಂದು ದೇಶ. ಸಾವಿರಾರು ಜನ ಜೀವದ ವಿಚಾರಗಳು, ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಈ ದೇಶದಲ್ಲಿ ಟೆರರಿಸಂಗೊಳಗಾಗಿ. 1983 ಇದೇ ರೀತಿ ಟೆರರಿಸಂ ಹಿಂದೂಗಳು ಕೂಡ ಮಾಡಿದ್ರು, ಅದು ನಿಮಗೂ ಗೊತ್ತಿರುವಂತ ವಿಚಾರ. ಗೋಲ್ಡನ್ ಟೆಂಪಲ್ ಅಲ್ಲಿ ನಡೆದಂತ ವಿಚಾರ, ಅವಾಗ ಏನ್ ಮಾಡಿದ್ರು? ಸಿಖ್ಖರು ಮಾಡಿದಂತ ನರಮೇಧ. ಅವತ್ತು ಕೂಡ ಬುದ್ಧಿ ಹೇಳುವಂತ ಪ್ರಕರಣಗಳನ್ನ ನಡೀತು. ಯಾವತ್ತೂ ಅಷ್ಟೇ, ಯಾರದೇ ತಪ್ಪಾದಾಗ ನಮ್ಮ ತಪ್ಪನ್ನ ನಮ್ಮನೆ ಮಕ್ಕಳು ಮಾಡಿದ್ರು ಅಂತ ನಿಮ್ಮನೆ ಮಕ್ಕಳು ಮಾಡಿಲ್ವಾ? ಅದಲ್ಲ. ಇವತ್ತು ತಿಳ್ಕೊಬೇಕಾದಂತದ್ದೇನು ಅಂದ್ರೆ, ನಮ್ಮನೆ ಮಕ್ಕಳು ತಪ್ಪು ಮಾಡ್ಲಿ, ನಿಮ್ಮನೆ ಮಕ್ಕಳು ತಪ್ಪಾಡ್ಲಿ, ಈ ದೇಶದ ವಿಚಾರ ಅಂತ ಬಂದಾಗ ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ,
ಗೊತ್ತೋ ಗೊತ್ತಿಲ್ಲದ ತಪ್ಪು ಮಾಡಿದ್ರೆ ತಿದ್ದುತ್ತೀನಿ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಮುಸಲ್ಮಾನರಲ್ಲೂ ಬರಬೇಕು, ಹಿಂದೂಗಳಲ್ಲೂ ಬರಬೇಕು. ಅವರು ಇವರು ಅನ್ನೋ ಭಾವನೆ ಬರಲೇಬಾರದು. ಇದು ಭಾರತ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ. ಹಾಗಾಗಿ ಯಾರೇ ಟೆರರಿಸಂ ಮಾಡ್ಲಿ ಅವರ ವಿಚಾರದಲ್ಲಿ, ಈಗ ಅವರು ಒಂದು ಮಾತು ಹೇಳಿದ್ರು, ಕೊಲೆಗಳಾಗೋಗ್ತವೆ ಅಂತ. ಅದು ಬೇಡ, ತಿದ್ದುವಂತ ಪ್ರಯತ್ನ ಮಾಡೋಣ. ಈಗ ದೇಶದ ಭದ್ರತೆ ವಿಚಾರದಲ್ಲಿ ಯಾರೇ ತೊಡಕಾದ್ರೂ ಅವ್ರನ್ನ ನಿರ್ನಾಮ ಮಾಡಕ್ಕೆ ಸರ್ಕಾರ ಟಂಕ ಕಟ್ಟಿ ನಿಲ್ಬೇಕು. ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಅವಾಗಲೇ ಈ ದೇಶ ಮುನ್ನಡೆ ಕಡೆಗೆ ಹೋಗಕ್ ಸಾಧ್ಯ.